ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಈಗ ಪ್ರೆಸೆಂಟಲ್ಲಿ ಯಾರು ನಿಮ್ಮ ಮನಸ್ಸಿನಲ್ಲಿದ್ದಾರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ಪ್ರೆಸೆಂಟಲ್ಲಿ ಯಾವ ಪರ್ಸನ್ ಜೊತೆ ನೀವು ಡೀಲ್ ಮಾಡ್ತಾ ಇದ್ದೀರೋ ಇವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ಇದು ಟೈಮ್ ಪಾಸಾ ಅಂತ ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ, ಈಗ ಪ್ರೆಸೆಂಟಲ್ಲಿ ನೀವು ಕಾಂಟ್ಯಾಕ್ಟಲ್ಲಿ ಇರಬಹುದು, ಕಾಂಟ್ಯಾಕ್ಟಲ್ಲಿ ಇಲ್ಲದೆ ಇರಬಹುದು, ಅಥವಾ ನೀವು ಮತ್ತು ಇವರು ಮೊದಲು ಭೇಟಿಯಾದ ಪ್ಲೇಸ್ ಯಾವುದಾದ್ರೂ ಒಂದು ಟೂರಿಸ್ಟ್ ಪ್ಲೇಸ್ ಆಗಿರ್ಬೋದು, ಅಥವಾ ಸಡನ್ನಾಗಿ ನೀವು ಇವರನ್ನು ನೋಡಿರ್ಬೋದು, ಅಥವಾ ಆನ್ಲೈನಲ್ಲಿ ನೀವು ಇವರನ್ನು ಭೇಟಿಯಾಗಿರ್ಬೋದು. ಈ ರೀತಿ ಭೇಟಿಯಾಗಿ ನಿಮ್ಮ ಪರಿಚಯ ಆಗಿರಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದ ಊರಿನವರಾಗಿರಬಹುದು, ಅಥವಾ ನಿಮ್ಮ ಕಾಲೇಜಲ್ಲಾಗಿರ್ಬೋದು, ನೀವು ಜಾಬ್ ಮಾಡುವಂತಹ ಪ್ಲೇಸಲ್ಲಾಗಿರ್ಬೋದು. ಎಲ್ಲೋ ಒಂದು ಕಡೆ ಮೀಟ್ ಆಗಿದ್ದೀರಾ, ಆಮೇಲೆ ನಿಮ್ಮ ಪ್ರೀತಿ ಏನಿದೆ ಅದು ಮುಂದುವರೆದಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇವರನ್ನು ಇಷ್ಟಪಟ್ಟಿರ್ಬೋದು ಅಥವಾ ಈ ಪರ್ಸನ್ ನಿಮ್ಮನ್ನು ಇಷ್ಟಪಟ್ಟಿರಬಹುದು. ಹಾಗಾಗಿ ನಿಮ್ಮ ಎನರ್ಜಿ ಅನ್ನೋದು ಇವರ ಕಡೆಗೆ ಸ್ಟ್ರಾಂಗ್ ಆಗಿ ಕನೆಕ್ಟ್ ಆಗ್ತಾ ಇದೆ. ಅಂದರೆ ನಿಮ್ಮ ಎನರ್ಜಿ ಟುವರ್ಡ್ಸ್ ಇವರಿಗೆ ತುಂಬ ಮ್ಯಾಗ್ನೆಟಿಕ್ ಫೀಲ್ ಆಗುತ್ತೆ. ನಿಮ್ಮನ್ನು ನೋಡಬೇಕು, ನಿಮ್ಮ ಹತ್ರ ಮಾತಾಡಬೇಕು, ಅಥವಾ ಆನ್ಲೈನಲ್ಲಿ ನಿಮಗೆ ಮೆಸೇಜ್ ಮಾಡಬೇಕು, ಅಥವಾ ನಿಮಗೆ ಕಾಲ್ ಮಾಡಬೇಕು ಅನ್ನೋ ಸ್ಪೆಷಲ್ ಫೀಲಿಂಗು ಇವರ ಮನಸ್ಸಿಗೆ ಬರ್ತಾ ಇರುತ್ತೆ. ಇವರ ಫೀಲಿಂಗ್ ಅನ್ನೋದು ಹೃದಯದಿಂದ ಹೃದಯಕ್ಕೆ ಕನೆಕ್ಟ್ ಆಗುವಂಥ ಸಾಫ್ಟ್ ಲವ್ ಅಂತ ಅನ್ನಿಸ್ತಾ ಇದೆ. ಇದು ಇನ್ಸೈಡ್ ಫ್ರಮ್ ಹಾರ್ಟ್ ಫೀಲಿಂಗ್ ಅಂತ ಅನ್ನಿಸ್ತಾ ಇದೆ. ಇದು ಯಾವುದೇ ಸರ್ಫೇಸ್ ಲೆವೆಲ್ ಅಟ್ರಾಕ್ಷನ್ ಅಲ್ಲ. ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇದು ಟೈಮ್ ಪಾಸ್ ಅಥವಾ ಫೇಕ್ ಅಟ್ರಾಕ್ಷನ್ ಅಲ್ಲ ಅಂತ ಅನ್ನಿಸ್ತಾ ಇದೆ. ಇವರ ಎನರ್ಜಿ ಕಂಪ್ಲೀಟ್ಲಿ ಜೆನ್ಯೂನ್ ಮತ್ತು ಡೀಪ್ ಆಗಿದೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಬಟ್ ಈಗ ಪ್ರೆಸೆಂಟಲ್ಲಿ ನಿಮ್ಮ ಮತ್ತು ಇವರ ನಡುವೆ ಯಾವುದೇ ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು. ನೀವು ಯಾವ ರೀತಿಯೇ ಇರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಸೆಪ್ರೇಷನ್ ಇರಬಹುದು, ಏನೇ ಆಗಿದ್ರೂ ಕೂಡ ಇವರು ಜೆನ್ಯೂನಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ, ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಫೀಲಿಂಗ್ಸನ್ನು ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇದೆ. ಇವರಲ್ಲಿ ಕೆಲವರು ನಿಮಗೆ ಈಗಾಗಲೇ ಇವರ ಮನಸ್ಸಿನ ಮಾತುಗಳನ್ನು, ಇವರ ಫೀಲಿಂಗ್ಸ್ಗಳನ್ನು, ಇವರ ಭಾವನೆಗಳನ್ನು, ನಿಮ್ಮ ಬಗ್ಗೆ ಏನು ಅಂದ್ಕೊಳ್ತಾರೆ, ನಿಮ್ಮ ಬಗ್ಗೆ ಎಷ್ಟು ಪ್ರೀತಿ ಇದೆ, ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ ಎಲ್ಲವನ್ನು ಹೇಳ್ಕೊಂಡಿರ್ಬೋದು. ನೀವು ಎಷ್ಟು ಸ್ಪೆಷಲ್ ಅಂತ ಇಂಡೈರೆಕ್ಟಾಗಿ ಸಿಗ್ನಲನ್ನು ಕೂಡ ನಿಮಗೆ ಇವರು ಕೊಟ್ಟಿರಬಹುದು. ಬಟ್ ಇವರ ಎನರ್ಜಿ ಅಕಾರ್ಡಿಂಗ್ ನೋಡ್ತಾ ಇದ್ದರೆ ತುಂಬ ಟ್ರೂ ಆಗಿರುವ ಸ್ಟ್ರಾಂಗ್ ಫೀಲಿಂಗ್ಸ್ ಅನ್ನೋದು ಇಟ್ಕೊಂಡಿದ್ದಾರೆ. ತುಂಬ ಸೀರಿಯಸ್ ಆಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಅವರಿಗೆ ಒಂದು ಒಳ್ಳೆಯ ಫೀಲಿಂಗ್ ಆಗುತ್ತೆ. ನಿಮ್ಮ ನೋಟ ಆಗಿರ್ಬೋದು, ನಿಮ್ಮ ನಡವಳಿಕೆ ಆಗಿರ್ಬೋದು, ನಿಮ್ಮ ಮಾತು ಆಗಿರ್ಬೋದು, ನಿಮ್ಮ ಮೆಚ್ಯೂರಿಟಿ ಎಲ್ಲವೂ ಇವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಇವರಲ್ಲಿ ನಿಮ್ಮಲ್ಲಿ ತುಂಬ ಕ್ವಾಲಿಟೀಸ್ಗಳಿದೆ ಅಂತ ಅಂದ್ಕೊಳ್ತಾರೆ. ಅಂದರೆ ಇವರಿಗೆ ಬೇಕಾದಂತಹ ತುಂಬ ಕ್ವಾಲಿಟೀಸ್, ಒಳ್ಳೆಯ ಗುಣಗಳಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು ಅಥವಾ ಹ್ಯಾಂಡ್ಸಮ್ ಆಗಿರ್ಬೋದು, ಇಲ್ಲಿ ಮೇಲ್ ಫೀಮೇಲ್ ಯಾರೇ ಆಗಿರ್ಬೋದು, ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ಈ ಪರ್ಸನ್ ಇಟ್ಕೊಂಡಿದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮನ್ನು ಕಂಡ ತಕ್ಷಣ, ನಿಮ್ಮ ಹತ್ರ ಮಾತಾಡಿದ ತಕ್ಷಣ ಇವ್ರಿಗೆ ಒಂದು ಶಾಂತಿಯ ಕಾಮ್ ಫೀಲ್ ಆಗುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಇದು ನಿಮ್ಮ ಬಗ್ಗೆ ಇವರ ಹೃದಯದಿಂದ ಬರುವ ನಿಜವಾದ ಇಷ್ಟ ಅಂತ ಇವರು ಅಂದ್ಕೊಳ್ತಾರೆ. ಫೀಲಿಂಗ್ಸ್ ಅಂತೂ ತುಂಬ ಇದೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನ ಫೀಲಿಂಗ್ಸನ್ನು ನಿಮ್ಮ ಹತ್ರ ಇನ್ನೂ ಶೇರ್ ಮಾಡ್ಕೊಳ್ಳದೆ ಇರೋರು ಇದ್ದರೆ ಇವರು ಯಾವ ರೀತಿ ಹೇಳಿದ್ರೆ ಏನು ಅಂದ್ಕೊಳ್ತಾರೋ ಅನ್ನೋ ಭಯ ಕೂಡ ಈ ಪರ್ಸನ್ಗೆ ಇದೆ. ಇವರು ಹೇಳ್ಕೊಳ್ಬೇಕಾಗಿರುವಂಥ ಕೆಲವು ಮಾತುಗಳು ಇವರ ಹೃದಯದಲ್ಲೇ ಅಡಗಿದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮಲ್ಲಿ ಕೆಲವರು ಇವರಿಂದ ಕೆಲವು ಮಾತುಗಳನ್ನು ಇವರು ಶೇರ್ ಮಾಡ್ಕೊಂಡಿರ್ಬೋದು ನಿಮ್ಮ ಹತ್ರ ಈಗಾಗಲೇ. ಆದರೆ ಇನ್ನೂ ಕೆಲವರು ಅವರ ಮನಸ್ಸಿನಲ್ಲೇ ಅವರ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ, ಇನ್ನೂ ಕೂಡ ಶೇರ್ ಮಾಡ್ಕೊಂಡಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅವರ ಮನಸ್ಸಲ್ಲಿ ತುಂಬ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಾನು ಹೇಳಿದ್ರೆ ಎಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೋ, ಇವರಿಗೂ ಇದೇ ಫೀಲಿಂಗ್ ಇದೆಯಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೋಡಿದ ತಕ್ಷಣ ಈ ಪರ್ಸನ್ನ ಮನಸ್ಸಿನಲ್ಲಿ ನೀವು ತುಂಬ ಸೆನ್ಸಿಟಿವ್ ಅಂತ ಅನಿಸುತ್ತೆ, ನೀವು ತುಂಬ ಲವ್ವಿಂಗ್, ಕೇರ್ ಮಾಡುವಂಥ ಪರ್ಸನ್ ಅಂತ ಅಂದ್ಕೊಳ್ತಾರೆ. ಅದೇ ರೀತಿ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್, ಅಂದರೆ ಯಾವುದೇ ವಿಷಯವನ್ನಾದರೂ ಎದುರಿಗೆ ಹೇಳಿಬಿಡ್ತೀರಾ.
ತುಂಬ ಜೆನ್ಯೂನ್ ಆಗಿರುವಂತಹ ರಿಯಲ್ ಪರ್ಸನ್ ನೀವು. ನಿಮ್ಮ ಹತ್ರ ಯಾವುದೇ ತೋರಿಕೆ ಇಲ್ಲ ಅಂತ ಅಂದ್ಕೊಳ್ತಾರೆ. ಅದೇ ರೀತಿ ನಿಮ್ಮ ಸ್ವಭಾವ, ನಿಮ್ಮ ಬಿಹೇವಿಯರ್ ಅನ್ನೋದು ಇವರಿಗೆ ತುಂಬ ಸೂಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತಾರೆ. ನಿಮ್ಮ ಜೊತೆ ಮಾತಾಡೋದಾಗಿರ್ಬೋದು, ನಿಮ್ಮ ಜೊತೆ ನಗೋದಾಗಿರ್ಬೋದು, ನಿಮ್ಮ ಜೊತೆ ಇರುವ ಪ್ರತಿಯೊಂದು ಕ್ಷಣ ಕೂಡ ಇವರಿಗೆ ಸ್ವಲ್ಪ ಸಮಾಧಾನ, ಸ್ವಲ್ಪ ನೆಮ್ಮದಿ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾರೆ. ಅಂದರೆ ಈ ನಿಮ್ಮ ಮತ್ತು ಇವರ ರಿಲೇಷನ್ಶಿಪ್ ಚೆನ್ನಾಗಿದೆ. ಅದೇ ರೀತಿ ಇವರ ಫ್ಯೂಚರಲ್ಲಿ ನೀವು ಇರಬೇಕು, ನೀವು ಇವರ ಫ್ಯೂಚರಲ್ಲಿದ್ದರೆ ಇವರ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳು ಕಾಣ್ತಾ ಇದೆ. ಅಂದರೆ ನಿಮ್ಮಿಬ್ಬರ ಮೂಡ್ ಒಂದೇ ಥರ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ. ನಿಮ್ಮಿಬ್ಬರ ಮಾತಿನ ರೀತಿಯಲ್ಲಿ ಒಂದೇ ರೀತಿಯ ಹೋಲಿಕೆ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಸೈಲೆಂಟ್ ಕನೆಕ್ಷನ್ ಇದೆ ಅನ್ನೋ ರೀತಿ ಕೂಡ ಈ ಪರ್ಸನ್ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ನಿಮ್ಮ ಜೊತೆ ಫ್ಯೂಚರನ್ನು ಕಾಣ್ತಾ ಇದ್ದಾರೆ. ಅಂದರೆ ಮುಂದಿನ ಲೈಫ್ನಲ್ಲಿ ನೀವಿರಬೇಕು, ಫ್ಯಾಮಿಲಿ ಆಗಿರಬೇಕು ಅಥವಾ ಫ್ರೆಂಡ್ ಆಗಿದ್ದರೂ ಕೂಡ ನೀವು ರಿಲೇಷನ್ಶಿಪ್ಪಲ್ಲಿ ಇರಬೇಕು, ಅಂದರೆ ಒಂದು ಒಳ್ಳೆಯ ಬಾಂಡಿಂಗಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ನಿಮ್ಮಲ್ಲಿ ಕೆಲವರಲ್ಲಿ ಇದು ನ್ಯೂ ಆಗಿ ಸ್ಟಾರ್ಟ್ ಆಗಿರುವ ರಿಲೇಷನ್ಶಿಪ್ ಆಗಿರ್ಬೋದು, ಅಥವಾ ಈಗೀಗ ಹೊಸದಾಗಿ ಸ್ಟಾರ್ಟ್ ಆಗಿರುವಂಥ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು, ಅಥವಾ ಹಳೆಯ ರಿಲೇಷನ್ಶಿಪ್ ಕೂಡ ಆಗಿರಬಹುದು. ಆದರೆ ನಿಮ್ಮೊಳಗೆ ಡೌಟ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಈ ಪರ್ಸನ್ ನಿಜವಾಗ್ಲೂ ನಿಮ್ಮನ್ನು ಇಷ್ಟಪಡ್ತಾರಾ, ಇವರು ಓವರ್ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಇವರ ಮಾತುಗಳನ್ನು ನಂಬೋದು ಸರಿನಾ ಅಂತ ಕೂಡ ನೀವು ಯೋಚನೆ ಮಾಡ್ತಾ ಇರ್ಬೋದು. ಈ ರೀತಿಯಾಗಿ ತುಂಬ ಡೌಟ್ಸ್ಗಳು ಕೂಡ ನಿಮ್ಮ ಮನಸ್ಸಲ್ಲಿರ್ಬೋದು. ಈ ರಿಲೇಷನ್ಶಿಪ್ ಏನಾದರೂ ಹೊಸದಾಗಿದ್ದರೆ ಯಾವ ರೀತಿ ನಂಬಬೇಕು, ಇದು ಟೈಮ್ ಪಾಸಾ ಅಥವಾ ರಿಯಲ್ಲಾ ಅಂತ ಕೂಡ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಇಲ್ಲಿ ಇದು ಹೊಸ ರಿಲೇಷನ್ಶಿಪ್ ಏನಾದರೆ ಡೌಟ್ ಪಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕೆಂದರೆ ಸಂಬಂಧ, ರಿಲೇಷನ್ಶಿಪ್ ಅನ್ನೋದು ಹೊಸದು ಅಂದಮೇಲೆ ನೀವು ಇವರ ಸ್ವಭಾವವನ್ನು 100% ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇವರು ಕೂಡ ನಿಮ್ಮ ಸ್ವಭಾವವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇಬ್ಬರು ಕೂಡ ರಿಲೇಷನ್ಶಿಪ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಡೌಟ್ ಪಡೋದೇನು ತಪ್ಪಲ್ಲ. ಸರಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸೋದಾಗಲಿ, ಈ ರಿಲೇಷನ್ಶಿಪ್ಪಲ್ಲಿ ಮುಂದಕ್ಕೆ ಫ್ಯೂಚರ್ ಪ್ಲ್ಯಾನ್ ಮಾಡೋದಾಗಲಿ ಒಳ್ಳೆಯದು ಅಂತ ಯೂನಿವರ್ಸ್ ಕಡೆಯಿಂದ ಗೈಡೆನ್ಸ್ ಇದೆ. ಯಾವುದೇ ಒಂದು ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗಬೇಕಾದ್ರೆ ಯಾರೇ ಆದರೂ ಕೂಡ ತುಂಬ ಯೋಚನೆ ಮಾಡಬೇಕಾಗುತ್ತೆ. ಇವರ ಬಿಹೇವಿಯರ್ ನಿಮಗೆ ಮ್ಯಾಚ್ ಆಗ್ತಾ ಇದೆಯಾ, ಇವರ ಫೀಲಿಂಗ್ಸ್ಗಳು ನಿಮಗೆ ಮ್ಯಾಚ್ ಆಗ್ತಾ ಇದೆಯಾ, ಇವರ ಜೊತೆ ಸೆಕ್ಯೂರ್ ಆದ ಫ್ಯೂಚರ್ ಇದೆಯಾ, ಇವರ ಪ್ರೆಸೆನ್ಸ್ ಅನ್ನೋದು ನಿಮ್ಮನ್ನು ಕಾಮಾಗಿ ಮಾಡ್ತಾ ಇದೆಯಾ, ಅಂದರೆ ನಿಮಗೆ ಶಾಂತಿಯನ್ನು ತಂದು ಕೊಡ್ತಾ ಇದೆಯಾ, ಸಮಾಧಾನ ಇದೆಯಾ, ಇದೆಲ್ಲವನ್ನು ಒಂದು ರಿಲೇಷನ್ಶಿಪ್ಪಲ್ಲಿ ಅರ್ಥ ಮಾಡಿಕೊಂಡಾಗ ಮಾತ್ರ ರಿಲೇಷನ್ಶಿಪ್ ಅನ್ನೋದು ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಇನ್ನು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಫ್ಯೂಚರ್ ಇಂಟೆನ್ಷನ್ಸ್, ನಿಮ್ಮೊಂದಿಗೆ ಲೈಫ್ ಪ್ಲ್ಯಾನ್ ಇದೆಯಾ ಅಂತ ನೋಡೋದಾದರೆ ಖಂಡಿತ ಇಲ್ಲಿ ಯಾವುದೇ ಒಂದು ಚೀಟ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇಲ್ಲ. ಪ್ರೆಸೆಂಟ್ ಎನರ್ಜಿಯಲ್ಲಿ ನಾನು ಹೇಳ್ತಾ ಇರುವಂಥದ್ದು ಟೈಮ್ ಪಾಸ್ ಇಂಟೆನ್ಷನ್ ಇಲ್ಲ ಅಂತ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಸೆಟ್ಲ್ ಆಗಬೇಕು, ಲೈಫ್ನಲ್ಲಿ ಮುಂದೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಫ್ಯೂಚರಲ್ಲಿ ನೀವು ಇರಬೇಕು ಅಂತ ಥಿಂಕ್ ಮಾಡೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅನ್ನೋದು ಇವ್ರಿಗೆ ತುಂಬ ಸ್ಟ್ರೆಂತನ್ನು ನೀಡುತ್ತೆ, ತುಂಬ ಕಾಮನ್ನು ನೀಡುತ್ತೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ನೀವು ಇವರ ಜೀವನದಲ್ಲಿ ಪರ್ಮನೆಂಟ್ಲಿ ಇರಬೇಕು. ಇದು ಫ್ರೆಂಡ್ಶಿಪ್ ಆಗಿರಬಹುದು ಅಥವಾ ಯಾವುದೇ ರಿಲೇಷನ್ಶಿಪ್ ಆಗಿರ್ಬೋದು, ನೀವು ಇವರ ಲೈಫ್ನಲ್ಲಿ ಇರಬೇಕು ಅಂತ ಇವರು ಯೋಚನೆ ಮಾಡೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಫೈನಲ್ ಮೆಸೇಜ್, ನಿಮ್ಮಿಬ್ಬರ ಪ್ರೀತಿಯಲ್ಲಿ ಡೆಸ್ಟಿನಿ ಕನೆಕ್ಷನ್ ಯಾವ ರೀತಿ ಇದೆ ಅಂತ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ, ಜೆನ್ಯೂನ್ ಆಗಿದ್ದಾರೆ. ಇದು ಟೈಮ್ ಪಾಸ್ ಅಲ್ಲ, ಇದು ಹಾರ್ಟ್ ಕನೆಕ್ಷನ್ ಅಂತ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಇವರ ಮನಸ್ಸಿನಲ್ಲಿ ನೀವು ಈಗಾಗಲೇ ವಿಶೇಷ ಒಂದು ಪ್ಲೇಸನ್ನು ಹಿಡ್ಕೊಂಡಿದ್ದೀರಾ, ಒಂದು ವಿಶೇಷ ಸ್ಥಾನದಲ್ಲಿದ್ದೀರಾ. ಇವರ ಫ್ಯೂಚರ್ನಲ್ಲಿ ಕೂಡ ನಿಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆದಷ್ಟು ಬೇಗ ಇವರ ಮನಸ್ಸಿನ ಮಾತುಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ಬಹುದು, ಇವರ ಪ್ರೀತಿಯನ್ನು, ಇವರ ಭಾವನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋಬಹುದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಯಾವುದೇ ಚೀಟ್ ಆಗಲಿ, ಡ್ರಾಮಾ ಆಗಲಿ ಇಲ್ಲ, ಇದು ಜೆನ್ಯೂನ್ ಫೀಲಿಂಗ್ಸ್ ಅಂತ ಇವರ ಮನಸ್ಸು ಹೇಳ್ತಾ ಇದೆ. ಇದು ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಖಂಡಿತ ನಿಮ್ಮಿಬ್ಬರ ಲೈಫ್ನಲ್ಲಿ ಟ್ರಾನ್ಸ್ಫರ್ಮೇಷನ್ ಅನ್ನೋದು ಬರ್ಬೋದು, ಪ್ರೋಗ್ರೆಸ್ ಅನ್ನೋದು ಬರ್ಬೋದು. ಇಲ್ಲಿ ಜೆನ್ಯೂನ್ ಲವ್ ಅನ್ನೋದು ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.
ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ ಜೊತೆ ನೀವು ಈಗ ಪ್ರೆಸೆಂಟಲ್ಲಿ ಡೀಲ್ ಮಾಡ್ತಾ ಇದ್ದೀರೋ ಇವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಹಲವು ವಿಚಾರಗಳಿದೆ ಅಂತ ಅನ್ನಿಸ್ತಾ ಇದೆ. ತುಂಬ ಆಸಕ್ತಿ ಇದೆ, ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನು ನೋಡಿ ಏನೋ ಒಂದು ವಿಶೇಷ ಸ್ಪೆಷಲ್ ಫೀಲಿಂಗನ್ನು ಮಾಡ್ಕೊಳ್ತಾರೆ. ಇವರು ನಿಮ್ಮಲ್ಲಿ ಒಂದು ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನನ್ನು ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ಫೇಸ್ನ ಸೌಂದರ್ಯ ಆಗಬಹುದು, ಅಂದರೆ ನಿಮ್ಮ ಬ್ಯೂಟಿ ಆಗಿರಬಹುದು. ಏನೋ ಒಂದು ಕಾರಣಕ್ಕೆ ಏನೋ ಒಂದು ವೈಬ್ ನಿಮ್ಮನ್ನು ಇವರ ಕಡೆಗೆ ಎಳೆಯುವಂತಹ ಎನರ್ಜಿ ಇದೆ. ಇವರು ನಿಮ್ಮ ಪ್ರೆಸೆನ್ಸನ್ನು ಎಂಜಾಯ್ ಮಾಡ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಸಡನ್ನಾಗಿ ನೀವು ಇವರ ಹೃದಯದಲ್ಲಿ ಬಂದು ಕೂತ್ಕೊಂಡಿದ್ದೀರೇನೋ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಇವ್ರಿಗೆ ನಿಮ್ಮ ಮೇಲೆ ಡೀಪ್ ಆಗಿರುವ ಲವ್ ಇದೆ ಅಂತಾಗಲಿ, ಎಮೋಷ್ನಲಿ ನಿಮ್ಮನ್ನು ತುಂಬ ಕಮಿಟ್ಮೆಂಟನ್ನು ಕೊಡಬೇಕು, ಕಮಿಟೆಡ್ ಆಗಿದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇಲ್ಲ. ಇನ್ನು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿಸ್ತಾರಾ ಅಥವಾ ಟೈಮ್ ಪಾಸಾ ಅಂತ ಇವರ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ, ಕೆಲವರಿಗೆ ಇಲ್ಲಿ ಜೆನ್ಯೂನ್ ಆಗಿರುವಂಥ ನಿಜವಾದ ಪ್ರೀತಿ ಇರ್ಬೋದು. ಆದರೆ ಇಲ್ಲಿ ಹೆಚ್ಚಿನವರಿಗೆ ಅಟ್ರ್ಯಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ, ಎಮೋಷನ್ಸ್ ಅನ್ನೋದು ಕಡಿಮೆ ಇದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ತುಂಬ ಜನರು ಟ್ರೂ ಲವ್ ಆಗಿರ್ಬೋದು, ಜೆನ್ಯೂನ್ ಆಗಿರಬಹುದು. ಆದರೆ ಕೆಲವರ ಎನರ್ಜಿ ತುಂಬ ಜನರಲ್ಲಿ ಅಟ್ರ್ಯಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ನಿಮ್ಮನ್ನು ಲೈಕ್ ಮಾಡ್ತಾರೆ, ನಿಮ್ಮ ಹತ್ರ ಅಟ್ರ್ಯಾಕ್ಷನ್ ಇದೆ. ನಿಮ್ಮ ಲುಕ್ ವೈಸ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು ಇವರನ್ನು ಇಂಪ್ರೆಸ್ ಮಾಡುತ್ತೆ. ನಿಮ್ಮ ಜೊತೆ ಇರೋದು ಇವರಿಗೆ ತುಂಬ ಒಳ್ಳೆಯ ಫೀಲ್ ಆಗುತ್ತೆ. ಇಲ್ಲಿ ಕೆಲವರ ಎನರ್ಜಿ ನಾನು ಹೇಳ್ತಾ ಇರೋದು ಲೈಫ್ ಲಾಂಗ್ ಪಾರ್ಟ್ನರ್ ಅಂತ ಡ್ರೀಮ್ ಕಾಣುವಂಥ ಎನರ್ಜಿ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇಲ್ಲ, ಅಂದರೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಡೀಪ್ ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ತುಂಬ ಜನರ ಎನರ್ಜಿಯಲ್ಲಿ ನಿಮ್ಮನ್ನು ಲೈಕ್ ಮಾಡ್ತಾರೆ, ನಿಮ್ಮ ಪ್ರೆಸೆನ್ಸನ್ನು ಎಂಜಾಯ್ ಮಾಡ್ತಾರೆ. ಬಟ್ ಡೀಪ್ ಲವ್ ಅನ್ನೋದು ಮೇ ಬಿ ನಾಟ್ ಅಂತ ಅನ್ನಿಸ್ತಾ ಇದೆ. ಇನ್ನೂ ಕೂಡ ಆ ರೀತಿಯ ಎನರ್ಜಿ ಕಾಣಿಸ್ತಾ ಇಲ್ಲ ಅನ್ನೋ ರೀತಿ ಈಗ ಪ್ರೆಸೆಂಟಲ್ಲಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ನಿಮ್ಮ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೀವು ಈ ವ್ಯಕ್ತಿಯನ್ನು ತುಂಬ ಡೀಪಾಗಿ ಕನೆಕ್ಟ್ ಆಗಿದ್ದೀರಾ, ಇವರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ಡ್ರೀಮನ್ನು ಕಾಣ್ತಾ ಇದ್ದೀರಾ, ಫ್ಯೂಚರನ್ನು ಯೋಚನೆ ಮಾಡ್ತಿದ್ದೀರಾ. ಅಂದರೆ ಮ್ಯಾರೇಜ್ ಆಗಿರಬಹುದು, ಒಟ್ಟಿಗೆ ಇರೋದಾಗಿರ್ಬೋದು, ಎಲ್ಲವೂ ಕೂಡ ನಿಮ್ಮ ಮೈಂಡ್ನಲ್ಲಿದೆ. ಆಲ್ರೆಡಿ ಎಲ್ಲವೂ ಕೂಡ ಬಿಲ್ಡ್ ಆಗಿದೆ ನಿಮ್ಮ ಮನಸ್ಸಿನಲ್ಲಿ. ಇವರನ್ನು ನೀವು ತುಂಬ ಪ್ರೀತಿಸ್ತಿದ್ದೀರಲ್ಲ, ಅದೇ ರೀತಿ ಆ ಮಟ್ಟದ ಪ್ರೀತಿ ನಿಮಗೂ ಕೂಡ ಬೇಕು ಇವರಿಂದ ಅಂತ ನೀವು ಬಯಸ್ತಾ ಇದ್ದೀರಾ. ನಿಮ್ಮ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಈ ಪರ್ಸನ್ ಜೊತೆ ತುಂಬ ಇಮೋಷ್ನಲಿ ಕನೆಕ್ಟೆಡ್ ಆಗಿದ್ದೀರಾ. ಬಟ್ ಇವರ ಫೀಲಿಂಗನ್ನು, ಇವರ ಎನರ್ಜಿಯನ್ನು ನೋಡ್ತಾ ಇದ್ದರೆ ಅಟ್ರ್ಯಾಕ್ಷನ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ನಿಮ್ಮ ಬ್ಯೂಟಿಗೆ ಇವರು ತುಂಬಾ ಅಟ್ರ್ಯಾಕ್ಟ್ ಆಗಿರಬಹುದು. ಇಲ್ಲಿ ಮೇಲ್ ಆಗಿರ್ಬೋದು, ನೀವು ಫೀಮೇಲ್ ಆಗಿರ್ಬೋದು. ಒಟ್ಟಿನಲ್ಲಿ ನಿಮ್ಮ ಬ್ಯೂಟಿಗೆ, ನಿಮ್ಮ ಬಿಹೇವಿಯರ್ಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನೀವು ಇವರ ಜೊತೆ ಇದ್ದರೆ, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದರೆ, ಅದೇ ರೀತಿ ನಿಮ್ಮ ಪ್ರೆಸೆನ್ಸ್ ಏನಿದೆ ಎಂಜಾಯ್ ಮಾಡ್ತಾರೆ. ನಿಮ್ಮ ಮೇಲೆ ಅಷ್ಟೊಂದು ಕೋಪ ಆಗಲಿ, ಅಷ್ಟು ಬೇಗ ಕೋಪ ಆಗಲಿ ಪರ್ಸನ್ ಮಾಡ್ಕೊಳ್ಳೋದಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಲವ್ ಇದೆ, ಡೀಪ್ ಆಗಿದೆ. ಆದರೆ ಅದು ಅಟ್ರ್ಯಾಕ್ಷನ್ನಲ್ಲಿರುವ ಲವ್ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಆದರೆ ನಿಮ್ಮ ಲವ್ ಏನಿದೆ, ನಿಮ್ಮ ಎನರ್ಜಿ ಏನಿದೆ ತುಂಬ ಜೆನ್ಯೂನ್ ಆಗಿದೆ, ತುಂಬ ಸ್ಟ್ರಾಂಗ್ ಆಗಿರೋ ರೀತಿ ಕಾಣಿಸ್ತಾ ಇದೆ. ಬಟ್ ನೀವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಇದು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ಇಲ್ಲಿ ಜೆನ್ಯೂನಾಗಿ ಕೂಡ ಪ್ರೀತಿಯನ್ನು ತೋರಿಸೋರು ಇರಬಹುದು, ಜೆನ್ಯೂನಾಗಿ ಫೀಲಿಂಗ್ಸನ್ನು ಇರುವವರು ಇರಬಹುದು, ತುಂಬ ಡೀಪಾಗಿ ಲವ್ವನ್ನು ಇಟ್ಕೊಂಡಿರುವವರು ಕೂಡ ಇರಬಹುದು. ಆದರೆ ಹೆಚ್ಚಿನವರ ಎನರ್ಜಿ ಇಲ್ಲಿ ಅಟ್ರ್ಯಾಕ್ಷನ್ ಅನ್ನೋದು ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಮಾಡ್ತಾ ಇದೆ. ಅಂದರೆ ಈ ಪರ್ಸನ್ ಕಡೆಯಿಂದ ಎಮೋಷ್ನಲಿ ಡೀಪ್ ಆಗಿರುವ ಲವ್ ಕಡಿಮೆ ಕಾಣ್ತಾ ಇದೆ. ಈ ವ್ಯಕ್ತಿ ಇನ್ನೂ ಮೆಚೂರ್ ಎಮೋಷ್ನಲ್ ಸ್ಟೇಜ್ಗೆ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನಿಮ್ಮಿಬ್ಬರ ಫ್ಯೂಚರ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಇವರ ಎನರ್ಜಿ ಈಗ ಸ್ವಲ್ಪ ಸ್ಲೋ ಆಗಿದೆ, ಕೇವಲ ಅಟ್ರ್ಯಾಕ್ಷನ್ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಡೀಪ್ ಆಗಿರುವಂತಹ ಭಾವನೆಗಳಿಲ್ಲ, ಆದರೆ ಅಟ್ರ್ಯಾಕ್ಷನ್ ಇದೆ. ನಿಮ್ಮ ಎನರ್ಜಿಯನ್ನು ನೋಡ್ತಾ ಇದ್ದರೆ ಡೀಪಾಗಿ ಎಮೋಷ್ನಲ್ ಲೆವೆಲಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ಹೀಗಾಗಿ ನಿಮ್ಮಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಈ ರೀಡಿಂಗಲ್ಲಿ ಬರ್ತಾ ಇರುವಂತಹ ಎನರ್ಜಿ ಮೋಸ್ಟ್ಲಿ ಅನ್ಮ್ಯಾರಿಡ್ ಅಥವಾ ಸಿಂಗಲ್ ಪರ್ಸನ್ ಎನರ್ಜಿ ಅಂತ ಕಾಣಿಸ್ತಾ ಇದೆ. ಮ್ಯಾರಿಡ್ ಪರ್ಸನ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಈ ಪರ್ಸನ್ಗೆ ಕ್ರಶ್ ಫೀಲಿಂಗ್ ಇರ್ಬೋದು, ಅಥವಾ ಫ್ರೆಂಡ್ಶಿಪ್ ಫೀಲಿಂಗ್ ಕೂಡ ಇರ್ಬೋದು.
ಇಲ್ಲಿ ನಿಮಗೆ ಏನಾದರೂ ಈ ಪರ್ಸನ್ ಮೇಲೆ ಡೌಟ್ ಇದ್ದರೆ, ಅಂದರೆ ಇವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ, ಲೈಕ್ ಮಾಡ್ತಾ ಇದ್ದಾರಾ ಅನ್ನೋ ಡೌಟ್ ಇದ್ದರೆ ನೀವು ಎಕ್ಸ್ಪೆಕ್ಟೇಷನನ್ನು ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಇವ್ರಿಗೆ ಟೈಮ್ ಕೊಟ್ಟು ನೋಡಿ. ಅಟ್ರಾಕ್ಷನ್ಗೆ ಹೆಚ್ಚು ವ್ಯಾಲ್ಯೂವನ್ನು ಕೊಡಬೇಡಿ. ಅಟ್ರಾಕ್ಷನ್ ಅನ್ನೋದು ಸ್ಟೇಬಲ್ ಅಲ್ಲ. ಎಮೋಷನ್ ಬಿಲ್ಡ್ ಆಗೋದಕ್ಕೆ ಕಮ್ಯುನಿಕೇಷನ್ ಅನ್ನೋದು ಆಗಬೇಕು. ಅಂದರೆ ಇಬ್ಬರ ನಡುವೆ ಸರಿಯಾದ ಮಾತುಕತೆ ಆಗಬೇಕು. ಇವರು ನಿಮ್ಮನ್ನು ಲೈಕ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ನಿಮಗೆ ಡೌಟ್ ಏನಾದರೂ ಬಂದರೆ ಇಮೋಷ್ನಲಿ ತುಂಬ ಓವರ್ ಥಿಂಕಿಂಗನ್ನು ಮಾಡಬೇಡಿ. ಇವರ ಅಭಿಪ್ರಾಯವನ್ನು ಮೊದಲನೇದಾಗಿ ಕರೆಕ್ಟಾಗಿ ತುಂಬ ಸ್ಟ್ರಾಂಗ್ ಆಗಿ ಇರುವ ರೀತಿ ಇವರ ಎಲ್ಲ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಇವರ ಬಳಿ ಮಾತನಾಡಿ ಇವರನ್ನು ಅರ್ಥ ಮಾಡ್ಕೊಳ್ಳಿ. ನೀವು ತುಂಬ ಓವರ್ ಥಿಂಕಿಂಗ್ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ ಅಂದರೆ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗ್ತಾ ಇರ್ಬೋದು. ನೀವು ಹೆಚ್ಚು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತಾ ಇದ್ದೀರಾ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇವ್ರಿಗೆ ಟೈಮ್ ಕೊಡಿ. ಇವರ ಭಾವನೆಗಳನ್ನು, ಇವರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ. ಓವರ್ ಥಿಂಕಿಂಗನ್ನು ನಿಮ್ಮ ಮೈಂಡ್ನಿಂದ ತೆಗೆದುಹಾಕಿ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಫ್ಯೂಚರ್ ಪ್ಲ್ಯಾನ್ಸ್ ಅನ್ನೋದು ಇವರ ಮೈಂಡ್ನಲ್ಲಿ ಈಗಲೇ ಬಂದಿದೆ ಅಂತ ಅನ್ನಿಸ್ತಾ ಇಲ್ಲ. ಆ ರೀತಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಇನ್ನು ಪಾಸಿಟಿವ್ ವೇನಲ್ಲಿ ಹೇಳಬೇಕು ಅಂದರೆ ಇವರು ನಿಮ್ಮ ಮೇಲೆ ಇಟ್ಟಿರುವ ಅಟ್ರಾಕ್ಷನ್ ಅನ್ನೋದು ಸ್ಲೋ ಆಗಿ ಇಮೋಷ್ನಲಿ ಬಾಂಡ್ ಆಗುವಂತಹ ಚಾನ್ಸಸ್ ಕೂಡ ತುಂಬ ಇದೆ. ಇಬ್ಬರು ಕೂಡ ಕೂತ್ಕೊಂಡು ಮಾತಾಡಿದ್ರೆ, ಡೀಪಾಗಿ ನೀವು ಡಿಸ್ಕಸನ್ನು ಮಾಡಿದ್ರೆ ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಡೆವಲಪ್ ಆಗುವ ಚಾನ್ಸಸ್ ತುಂಬ ಇದೆ. ಅಂದರೆ ನಿಮ್ಮ ಬಾಂಡ್ ಅನ್ನೋದು ಸ್ಟ್ರಾಂಗ್ ಆಗಬಹುದು. ಖಂಡಿತ ಈ ಪರ್ಸನ್ಗೆ ನಿಮ್ಮ ಮೇಲೆ ಲವ್ ಇದೆ, ತುಂಬ ಡೀಪ್ ಆಗಿದೆ. ಆದರೆ ಅದು ಅಟ್ರಾಕ್ಷನ್ ರೀತಿಯಲ್ಲಿ ಕಾಣಿಸ್ತಾ ಇರೋದ್ರಿಂದ ನೀವು ಇವ್ರಿಗೆ ಟೈಮ್ ಕೊಡಬೇಕು. ಅದು ಅಟ್ರಾಕ್ಷನ್ ಅನ್ನೋದು ಇಮೋಷ್ನಲ್ ಆಗಿ ನಿಮ್ಮ ಮೇಲೆ ಪ್ರೀತಿ ಬೆಳೆಯುವ ಟೈಮ್ ಬಂದೇ ಬರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ಖಂಡಿತ ನಿಮ್ಮನ್ನು ಲೈಕ್ ಮಾಡ್ತಾರೆ, ಅಡ್ಮೈರ್ ಮಾಡ್ತಾರೆ. ಆದರೆ ನಿಮ್ಮಷ್ಟಾಗಿ ಡೀಪಾಗಿ ಪ್ರೀತಿ ಅನ್ನೋದು ಕಾಣಿಸ್ತಾ ಇಲ್ಲ. ಸ್ಲೋಲಿ ಎಮೋಷ್ನಲ್ ಬಾಂಡ್ ಬೆಳೆಸೋದಕ್ಕೆ ಅವಕಾಶವನ್ನು ಕೊಡಿ ಅಥವಾ ಟೈಮನ್ನು ಕೊಡಿ. ಎಕ್ಸ್ಪೆಕ್ಟೇಷನನ್ನು ಕಡಿಮೆ ಮಾಡ್ಕೊಳ್ಳಿ. ಸ್ವಲ್ಪ ಪೇಷನ್ಸನ್ನು ಜಾಸ್ತಿ ಮಾಡ್ಕೊಳ್ಳಿ. ಇವರ ಕಡೆಯಿಂದ ಪಾಸಿಟಿವ್ ಆಗಿರುವಂತಹ ಎನರ್ಜಿ ಕಾಣಿಸ್ಕೋಬೋದು. ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದು. ಈಗಲೂ ಕೂಡ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ತಾ ಇಲ್ಲ. ತುಂಬ ಡೀಪಾಗಿ ನಿಮ್ಮ ಬಗ್ಗೆ ಕನೆಕ್ಟ್ ಆಗ್ಬೋದು. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡ್ಕೋಬೋದು. ನಿಮ್ಮ ಕೇರನ್ನು, ನಿಮಗೆ ಎಷ್ಟು ವ್ಯಾಲ್ಯೂ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಬಾಂಡಿಂಗ್ ಅನ್ನೋದು ಸ್ಟ್ರಾಂಗ್ ಆಗಿ ನಿಲ್ಲಬಹುದು. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯಿಂದ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.